ಹೇಮರೆಡ್ಡಿ ಮಲ್ಲಮ್ಮ ತತ್ವಾದರ್ಶ ಅನುಸರಿಸಿ ಮಹಾದೇವ ಮಹಾಸ್ವಾಮಿಗಳು ಶಿರೂರು ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮತ್ತು ವೃತ್ತ ಉದ್ಘಾಟನೆ. ಮಹಾತಾಯಿ ಮಲ್ಲಮ್ಮನ ಜೀವನದ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಮತ್ತು ನೂತನವಾಗಿ ನಿರ್ಮಾಣ ಮಾಡಲಿರುವ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಮತ್ತು ಸಮುದಾಯ ಭವನ ನಮ್ಮ ಶ್ರೀಮಠ ಎಂದಿಗೂ ಸಹಾಯ ಸಹಕಾರ ನೀಡುತ್ತದೆ ಎಂದು ಮಹಾದೇವ ಮಹಾಸ್ವಾಮಿಗಳು ಹೇಳಿದರು. ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮತ್ತು ವೃತ್ತ ಉದ್ಘಾಟನೆ ನೆರವೇರಿಸಿದ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದ ಮೌಲ್ಯಗಳನ್ನು ಸ್ತ್ರೀ ಕುಲಕ್ಕೆ ಅಮೂಲ್ಯ ಕಾಣಿಕೆಯಾಗಿವೆ. ಸಮಾಜದ ಪ್ರತಿಯೊಬ್ಬರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳ ಆದರ್ಶ ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಅಪಾರ ನಂಬಿಕೆ ಹೊಂದಿ ಭಾವನಾತ್ಮಕ ಜೀವಿಯಾಗಿ ಮಾನಸಿಕ ಶಿವಲಿಂಗ ದೀಕ್ಷೆ ತೊಟ್ಟು ಸಮಾಜ, ನಾಡು, ನುಡಿ ಹಾಗೂ ಮನುಕುಲದ ಉದ್ಧಾರಕ್ಕೆ ಅಪಾರ ಕೊಡುಗೆ ನೀಡಿದ ಸ್ತ್ರೀ ಕುಲದ ಗೌರವ ಹೆಚ್ಚಿಸಿದ ಅರ್ಥಪೂರ್ಣ ಬದುಕು ಸಾಗಿಸಿದ ಮಲ್ಲಮ್ಮನ ವಿಚಾರಧಾರೆಗಳು ಮನೆ ಮನಕ್ಕೆ ತಲುಪುವಂತಾಗಬೇಕು ಎಂದು ರೆಡ್ಡಿ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಂಗಪ್ಪ ಹೊಕ್ಕಳಾದ ಸಲಹೆಯನ್ನ ನೀಡಿದರು. ಸಮಾಜ ಸೇವಕರಾದ ಶಿವಣ್ಣ ರಾಯರೆಡ್ಡಿ ಮಾತನಾಡಿ, ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲ ಸಿದ್ಧರಾಗಬೇಕಿದ್ದು, ಅದಕ್ಕಾಗಿಯೇ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಆಚಾರ, ವಿಚಾರ ಮತ್ತು ತತ್ವಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಆದರ್ಶವಾಗಬೇಕು ಎಂದು ಹೇಳಿದರು. ಡಾಕ್ಟರ್ ದಾನರೆಡ್ಡಿ ಮಾತನಾಡಿ, ಅವರು ಇಂದಿನ ಸಮಾಜದಲ್ಲಿ ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲದೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಹೆಚ್ಚಾಗಿವೆ. ಹೇಮರೆಡ್ಡಿ ಮಲ್ಲಮ್ಮ ಸಂಪದ್ಭರಿತವಾದ ಸಮಾಜವನ್ನ ಕಟ್ಟಿದ್ದರು. ಇಂದಿನ ಯುವಜನರು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಮಹಾಯೋಗಿ ವೇಮನರ ಜೀವನ ಆದರ್ಶಗಳನ್ನು ತಿಳಿದುಕೊಳ್ಳಬೇಕು ಎಂದರು. ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಶರಣೆಯರಾದ ಅಕ್ಕ ಮಹಾದೇವಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಮಹಾಸಾಧ್ವಿಯರಾಗಿದ್ದು, ಸಮಾಜದಲ್ಲಿ ಬಡತನ, ಕೆಟ್ಟ ಆಲೋಚನೆಗಳನ್ನು ದೂರವಾಗಿಸಿ ದಾನ ಧರ್ಮಗಳನ್ನು ಅಳವಡಿಸಿಕೊಂಡವರು. ಇಂದಿನ ಹೆಣ್ಣು ಮಕ್ಕಳು ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶಗಳನ್ನು ಅರಿಯಬೇಕಾಗಿದೆ ಹಾಗೂ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕಾಗಿದೆ. ಈಗ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ನಿರ್ಮಿಸ್ತಾ ಇರುವುದು ತುಂಬಾ ಸಂತೋಷದ ವಿಷಯ. ಹೇಮರೆಡ್ಡಿ ಮಲ್ಲಮ್ಮ ಭವನ ನಿರ್ಮಾಣಕ್ಕೆ ಶಾಸಕರೊಂದಿಗೆ ಮಾತನಾಡಿ ನಿರ್ಮಾಣ ಮಾಡಲು ಸಹಾಯ ಸಹಕಾರ ಕೊಡಿಸುತ್ತೇನೆ ಎಂದರು. ಬೆಳಗ್ಗೆ 8 ಗಂಟೆಗೆ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರ ಮತ್ತು ಕುಂಬಾರನಿಗೆ ನೆರವೇರಿಸಲಾಯಿತು. ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹೇಮರೆಡ್ಡಿ, ರಡ್ಡೇರ ಮುದೋಳ, ರವಿ ಗುರಡ್ಡಿ, ಶಿವಣ್ಣ ದಾನರೆಡ್ಡಿ, ಭೀಮರೆಡ್ಡಿ ಶೆಡ್ಡಿಗೇರಿ, ಶಂಕರಗೌಡ ಮುತ್ಯಾಳ್, ಮಲ್ಲರೆಡ್ಡಿ, ರಾಮರೆಡ್ಡಿ, ವೀರಪ್ಪ ಮಾಳಗೌಡ್, ವೀರನಗೌಡ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಕದ್ರಳ್ಳಿ, ಅಶೋಕ್ ಮಾದೇನೂರು, ಶಿರೂರು ಗ್ರಾಮದ ಗುರು ಹಿರಿಯರು, ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಮಹಿಳೆಯರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ, ಪ್ರಶಾಪವ ಟಿವಿ, ಕುಕ್ನೂರು. ಮಹಾದೇವಜ್ಜನ ಬಹಳ ಪ್ರೀತಿ ಸಿಗ್ತಾರೆ ಅಂದ್ರೆ ಶಿರೂರ ಸಿಗ್ತಾರೆ. ಹಾಗಾಗಿ ಈ ದೇವಸ್ಥಾನ ಕಟ್ಟುವಂತ ಕೆಲಸಕ್ಕೆ ಪ್ರಾರಂಭದಿಂದ ಹಿಡಿದು ಅಂತ್ಯವರೆಗೂ ನಾನೇ ಇರ್ತೀನಿ. ಯಾಕಂದ್ರೆ ನಮ್ಮ ಜವಾಬ್ದಾರಿ ಅದು, ನಾವು ಮಾಡ್ತೇವೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಪ್ರೀತಿಸೋ ಜನ. ಹಾಗಾಗಿ ಆ ಕೆಲಸ ಜೊತೆಗೆ ಒಂದು ಸಮುದಾಯ ಭವನ ನಮ್ಮ ಆಗಲ್ಲಿ ಯಾರು ಹೇಳಕತ್ತಿದ್ರೆ ಇದು ಅರ್ಧಾಗೆ ಸ್ವಲ್ಪ 1 ಎಕರೆ ಜಾಗನ ಆಗ್ಬೇಕನ್ನ ಅಂತ ಹೇಳಕತ್ತಿದ್ರೆ 1 ಎಕರೆ ಜಾಗ ಪರಿಪೂರ್ಣ ಆತಂದ್ರೆ ಸಮುದಾಯ ಭವನ ಅದಲ್ಲ ಪೈಸಪ್ಪ, ಒಂದು ದೊಡ್ಡ ಸಮುದಾಯ ಭವನ ನಿರ್ಮಾಣ ಆಗಲಿ ಅಂತ ಆರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕುಕ್ನೂರು ತಾಲೂಕಿನ ನಮ್ಮ ಹೆಮ್ಮೆಯ ಗ್ರಾಮವಾದ ಶಿರೂರು ಗ್ರಾಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ವರದಿಗಾರರೇ ಮತ್ತು ಹಿರಿಯರೇ, ಊರಿನ ಅಕ್ಕ ತಂಗಿಯರ, ಅಣ್ಣ ತಮ್ಮರೇ, ನಾನು ತಲಕಲ್ ಗ್ರಾಮದಿಂದ ಇಲ್ಲಿಗೆ ಬರಬೇಕಾದ್ರೆ ಈ ಪ್ರಮಾಣದಲ್ಲಿ ಫಂಕ್ಷನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ನಮಗೆ ಭಾಳ ಸಂತೋಷ ಆಯಿತು. ಶಿರೂರಿನ ಈ ಅದ್ಭುತವಾದ ಒಂದು ಮೆರವಣಿಗೆ, ಅದ್ಭುತವಾದ ಒಂದು ಕೆಲಸ ನೋಡಿ ಇಲ್ಲಿಯ ಯುವಕರು, ಇಲ್ಲಿಯ ಹಿರಿಯರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಇದೇ ರೀತಿಯಿಂದ ಇಡೀ ತಾಲೂಕಾ ಬೆರಗಾಗುವಂಥ ಒಂದು ಸಮ್ಮೇಳನಗಳು ಇಲ್ಲಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ನಮ್ಮ ತಲಕಲ್ ಗ್ರಾಮದಲ್ಲಿ ಕೂಡ ಇದಕ್ಕಿಂತ ಒಂದು ಅದ್ಭುತವಾದ ನಾವು ಮೆರವಣಿಗೆ ಸುಮಾರು ಒಂದು 100-150 ಜನ ತುಂಬ ಮೆರವಣಿಗೆ ಬೆಳಗ್ಗೆ 7 ಗಂಟೆಗೆ ನಾವು ಚಾಲು ಮಾಡಿದ್ವಿ. 9 ಗಂಟೆ ಮುಗಿಸಿದ್ವಿ. ಸುಮಾರು ಒಂದು 2000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ನಮ್ಮ ತಲಕಲ್ಲಲ್ಲಿ. ಪ್ರತಿ ವರ್ಷ ನಾವು ಮಾಡ್ತೀವಿ. ನಮ್ಮ ತಲಕಲ್ಲಲ್ಲಿ ಅತಿ ಒಕ್ಕಟ್ಟಿನಿಂದ ಮಾಡ್ತೀವಿ. ಅಲ್ಲಿ ನಮ್ಮೂರಲ್ಲಿ ಯಾವುದೇ ಜಾತಿ ಸಂಘರ್ಷಣೆ ಇಲ್ಲ. ಎಲ್ಲ ಜಾತಿ ಜನರು ನಮ್ಮ ಪಕ್ಷದಲ್ಲಿ ಬರ್ತಾರೆ. ಬೇರೆ ಧರ್ಮದಲ್ಲಿ ಕೂಡ ನಾವು ಬೆರೆತು ಅನ್ಯೋನ್ಯವಾಗಿ ಮಾಡ್ತೀವಿ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ನಮ್ಮ ಸರ್ಕಾರ ಆಚರಿಸುವುದು ಮತ್ತು ನಾಡಿನಾಥ ಆಚರಿಸೋದು, ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗಿದೆ. ಹೇಮರೆಡ್ಡಿ ಮಲ್ಲಮ್ಮನವರು ಒಬ್ಬರು ಶಿವಸೇನೆಯರವರು. ಬರೀ ಅವರ ಬದುಕೇ ಒಂದು ಸಂದೇಶ. ಅವರು ಯಾವ ಥರ ಮಾಡಿದ್ರು ಅನ್ನೋದು ಈಗಿನ
ನವ ಮಹಿಳೆಯರು ಕಲ್ಕೋಬೇಕಾಗಿದೆ. ನಾವು ಬೆಂಗಳೂರು ಬೇರೆ ಬೇರೆ ಊರಲ್ಲಿ ಹೋಗ್ತೀವಿ ಅಂತ ಮಹಿಳೆಯರು ಹಾದಿ ತಪ್ತಾ ಇದ್ದಾರೆ, ಯುವಕರು ಹಾದಿ ತಪ್ತಾ ಇದ್ದಾರೆ. ಅವನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗೋದಲ್ಲ. ಅವನ್ನ ಮನೆಯಲ್ಲಿ, ಶಾಲೆಯಲ್ಲಿ ಶಿವಶರಣ ರಕ್ಮಾದೇವಿ ಆಯ್ತು, ಹೇಮರೆಡ್ಡಿ ಮಲ್ಲ ಅವರ ಆದರ್ಶಗಳನ್ನು ಈಗಿನ ಪೀಳಿಗೆ ಕಲಿಸಲಿಲ್ಲ ಅಂದ್ರೆ ಮುಂದೆ ನಮ್ಮ ಸಮಾಜವೇ ಕುಸಿದ ಪರಿಸ್ಥಿತಿ ಬರ್ತದೆ. ದಯಮಾಡಿ ಎಲ್ಲ ಹಿರಿಯರು ಹೇಮರೆಡ್ಡಿ ಮಲ್ಲಮ್ಮ ಆತ್ಮಾದೇವಿ ಅನೇಕ ಶಿವಶರಣರು ಆಗಿದ್ದಾರೆ. ಅವ್ರನ್ನೆಲ್ಲ ಆದರ್ಶಗಳನ್ನು ಮಕ್ಕಳಿಗೆ ಕಲಿಸ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಶಿರೂರು ಅವರಿಗೆ, ಶಿರೂರು ಗ್ರಾಮದ ಎಲ್ಲರಿಗೂ ಅಭಿನಂದಿಸಿ ಮುಂದೆ ಇದಕ್ಕೆ ದೊಡ್ಡ ಕಾರ್ಯಕ್ರಮ ನೆರವೇರಲಿ ಅಂತ ನಾನು ಆಶಿಸ್ತೇನೆ. ಜೈ ಜೈ ಕರ್ನಾಟಕ. ನಮ್ಮ ಅಕ್ಕ ತಂಗಿಯರು ಬರಿಗಾಲಲ್ಲೆಲ್ಲ ಕುಂಭವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಒಂದು ನಾವು ಶಿರೂರು ಗ್ರಾಮದಲ್ಲಿ ಒಂದು ತಾಲೂಕಾ ಮಟ್ಟದ ಒಂದು ಮಲ್ಲಮ್ಮನ ಜಯಂತಿ ಆಗಬೇಕು ಅಂತ ನಮ್ಮದು ಬೇಡಿಕೆ ಇತ್ತು. ನಾನು ತಾಲೂಕು ಅಧ್ಯಕ್ಷರಾಗಿ ಕೇಳ್ತಾ ಇದ್ದೆ ಅವಾಗ. ಆದರೆ ಇದು ತಾಲೂಕಾ ಮಟ್ಟದ ಕಾರ್ಯಕ್ಕಿಂತ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇದೆ. ನಮಗೆ ಭಾಳ ಸಂತೋಷ ಆಗ್ತದೆ. ಈ ರೀತಿಯಲ್ಲಿ ಇವತ್ತು ಇಲ್ಲಿ ವೃತ್ತ ಆಯಿತು. ಈಗಾಗಲೇ ಹೊಸೂರಲ್ಲಿ ಹೋದ ವರ್ಷ ಮಲ್ಲಮ್ಮನ ವೃತ್ತ ಆಗಿದೆ. ಸಗನಾಳಲ್ಲಿ ಆಯಿತು. ಸಗನಾಳಲ್ಲಿ ಈಗ ಮತ್ತೆ ಅದನ್ನು ಪುನಃ ಕಟ್ತಾ ಇದ್ದಾರೆ, ತಾತ್ಪೂರ್ತಿಕವಾಗಿ ಮಾಡಿದ್ರು. ಆಮೇಲೆ ರಾಜೂರಲ್ಲಿ ಆಗಲೇ ಒಂದು ಮಲ್ಲಮ್ಮನ ವೃತ್ತ ಆಗಿದೆ. ಹಾಗೆ ಈಗಾಗಲೇ ತಳಕಲ್ಲಲ್ಲೇ ಮಲ್ಲಮ್ಮನ ಒಂದು ದೇವಾಲಯ ನಿರ್ಮಾಣವಾಗಿದೆ. ಈಗ ಮುಂದೆ ಕೆಲವೇ ದಿವಸಗಳಲ್ಲಿ ಬನ್ನಿಕೊಪ್ಪದಲ್ಲಿ ಒಂದು ಅಡಿಗಲ್ಲ ಸಮಾರಂಭವನ್ನು ಹಾಕಬೇಕಂತ, ದೇವಾಲಯವನ್ನು ಕಟ್ಟಬೇಕು ಮಲ್ಲಮ್ಮನ ಹೆಸರಲ್ಲಿ ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಪ್ರಸ್ತಾವನೆ ಇದೆ. ಇನ್ನು ಕೆಲವೇ ದಿವಸಗಳ ಒಂದು ದಿನಾಂಕವನ್ನು ಕೂಡ ನಾವು ಅದನ್ನು ಪ್ರಕಟಪಡಿಸಿ ತಾಲೂಕು ಮಟ್ಟದಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ವಿಚಾರ ಇದೆ. ಇದು ಏನು ಒಂದು ಸಮುದಾಯ ಭವನ ಶಿರೂರು ಗ್ರಾಮದಲ್ಲಿ ಎಲ್ಲರೂ ನಾವು ಸಹಕಾರ ನೀಡ್ತೀವಿ. ತಾವು ಗ್ರಾಮಸ್ಥರು ನಾವೆಲ್ಲರೂ ಸೇರಿಕೊಂಡು ಒಂದು ಸಮುದಾಯ ಭವನ ಆಗಲಿ ಇಲ್ಲ ಅನ್ನೋದೊಂದು ನಮ್ಮೆಲ್ಲರ ಉದ್ದೇಶ. ಈ ಸಂದರ್ಭದಲ್ಲಿ ನಾನು ಆಚರಣೆಯಾಗಿ ಉಳಿಬಾರ್ದು ಮಲ್ಲಮ್ಮನ ಜಯಂತಿ, ಯಾವುದೇ ಜಯಂತಿ ಆಗಲಿ ಅವರು ಹಾಕಿಕೊಂಡ ಅಂತ ಮಾರ್ಗದಲ್ಲಿ ನಾವು ನಡೆದಾಗ ಮಾತ್ರ, ಅದು ನಾವು ಅನುಕರಣೆ ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ತಮ್ಮೆಲ್ಲರಿಗೆ ಶುಭಾಶಯ ತಿಳಿಸಿ ನನ್ನ ಹೇಳೋ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ಶಿರೂರು ಗ್ರಾಮದಲ್ಲಿ ಒಂದು ಅತ್ಯುತ್ತಮವಾಗಿ ಕಡಿಮೆ ಅವಧಿಯಲ್ಲಿ ಈ ಹೇಮರೆಡ್ಡಿ ಮಲ್ಲಮ್ಮ ಒಂದು ವೃತ್ತವನ್ನು ಮಾಡಿರುವುದು ನಮಗೆ ಬಹಳ ತುಂಬ ಸಂತೋಷದಾಯಕ ವಿಚಾರ. ಹಾಗೂ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ಒಂದು ಜನರನ್ನು ಪ್ರೀತಿ ಭಾವದಿಂದ ಕಂಡಂಥ ಒಂದು ತಾಯಿ ಮತ್ತು ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಯಾವ ಥರ ಇರಬೇಕು, ಯಾವ ಥರ ಸಂಸಾರವನ್ನು ನಡೆಸಬೇಕು, ಆಕೆಯ ಒಂದು ಸಿದ್ಧಾಂತ ತತ್ವಗಳು ಎಲ್ಲ ಮಹಿಳಾ ಒಂದು ಕುಲಕ್ಕೆ ಮಾದರಿಯಾದಂಥ ಒಂದು ಗುಣಗಳು, ಆ ತಾಯಿಯ ಒಂದು ಗುಣಗಳನ್ನು ಎಲ್ಲ ಮಹಿಳೆಯರು ಅಳವಡಿಸ್ಕೊಂಡ್ರೆ ಆ ಮನೆತನ ಒಂದು ಸುಖಿ ಸಂಸಾರದ ಮನೆತನ ಆಗುತ್ತಂತ ಹೇಳ್ಬೋದು. ಆ ಹೇಮರೆಡ್ಡಿ ಮಲ್ಲಮ್ಮ ತನ್ನ ವೈಯಕ್ತಿಕವಾಗಿ ಏನೂ ಕೇಳಿದೆ, ಒಂದು ಇಡೀ ಸಮಾಜ ಹಾಗೂ ಒಂದು ಇಡೀ ಎಲ್ಲ ವರ್ಗ ಒಂದು ಸಮೃದ್ಧಿಯಿಂದ ಬೆಳೀಲಿ, ಒಂದು ಸಮೃದ್ಧಿ ಕಾಣಲಿ ಅಂತಂದು ಆಸೆ ಪಟ್ಟಂಥ ಒಂದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅವಳ ಒಂದು ಎಲ್ಲ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಶಿರೂರು ಗ್ರಾಮದಲ್ಲಿ ಈ ಸರ್ಕಲ್ ಮಾಡುವುದರ ಜೊತೆಗೆ ಒಂದು ಸಮುದಾಯ ಭವನ ಮತ್ತು ದೇವಸ್ಥಾನ ಮಾಡಿದರೆ, ದೇವಸ್ಥಾನ ಮಾಡೋ ವಿಚಾರ ಕೇಳಿ ಭಾಳ ಸಂತೋಷ ಆಯಿತು. ಅದೇ ರೀತಿ ಒಂದು ಸಮುದಾಯ ಭವನ ಮಾಡಿದರೆ ಇನ್ನೂ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬೋದು. 1 ಎಕರೆ ಇದರಲ್ಲಿ ಆದರೆ ರಾರೆಡ್ಡಿ ಸಾಹೇಬ್ರಿಗೆ ಹೇಳಿ ಒಂದು ಅನುದಾನ ಕೊಡಿಸುವಂಥ ವ್ಯವಸ್ಥೆ ಸಹ ಎಲ್ಲ ಹಿರಿಯರು ಕೂಡಿ ನಾವು ಮಾಡಿಸಿ ಈ ಶಿರೂರು ಗ್ರಾಮದ ಒಂದು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ಎಲ್ಲ ಬಡವರಿಗೆ ಒಂದು ಮದುವೆ ಸಮಾರಂಭ ಆಗಲಿ, ಸಣ್ಣ ಪುಟ್ಟ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಈ ಸುತ್ತಮುತ್ತಲ ಹಳ್ಳಿಗಳಿಗೆ ಒಂದು ಅನುಕೂಲವಾಗುತ್ತಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ
ನಮ್ಮ ಹೆಮ್ಮೆಯ ಗ್ರಾಮವಾದ ಶಿರೂರು ಗ್ರಾಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ವರದಿಗಾರರೇ ಮತ್ತು ಹಿರಿಯರೇ, ಊರಿನ ಅಕ್ಕ ತಂಗಿಯರ ಅಣ್ಣ ತಮ್ಮರೇ, ನಾನು ತಲಕಲ್ ಗ್ರಾಮದಿಂದ ಇಲ್ಲಿಗೆ ಬರಬೇಕಾದ್ರೆ ಈ ಪ್ರಮಾಣದಲ್ಲಿ ಫಂಕ್ಷನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ನಮಗೆ ಭಾಳ ಸಂತೋಷ ಆಯಿತು. ಶಿರೂರಿನ ಈ ಅದ್ಭುತವಾದ ಒಂದು ಮೆರವಣಿಗೆ, ಅದ್ಭುತವಾದ ಒಂದು ಕೆಲಸ ನೋಡಿ ಇಲ್ಲಿಯ ಯುವಕರು, ಇಲ್ಲಿಯ ಹಿರಿಯರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಇದೇ ರೀತಿಯಿಂದ ಇಡೀ ತಾಲೂಕಾ ಬೆರಗಾಗುವಂಥ ಒಂದು ಸಮ್ಮೇಳನಗಳು ಇಲ್ಲಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ನಮ್ಮ ತಲಕಲ್ ಗ್ರಾಮದಲ್ಲಿ ಕೂಡ ಇದಕ್ಕಿಂತ ಒಂದು ಅದ್ಭುತವಾದ ನಾವು ಮೆರವಣಿಗೆ ಸುಮಾರು ಒಂದು 100-150 ಜನ ತುಂಬ ಮೆರವಣಿಗೆ ಬೆಳಗ್ಗೆ 7 ಗಂಟೆಗೆ ನಾವು ಚಾಲು ಮಾಡಿದ್ವಿ. 9 ಗಂಟೆ ಮುಗಿಸಿದ್ವಿ. ಸುಮಾರು ಒಂದು 2000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ನಮ್ಮ ತಲಕಲ್ಲಲ್ಲಿ. ಪ್ರತಿ ವರ್ಷ ನಾವು ಮಾಡ್ತೀವಿ ನಮ್ಮ ತಲಕಲ್ಲಲ್ಲಿ, ಅತಿ ಒಕ್ಕಟ್ಟಿನಿಂದ ಮಾಡ್ತೀವಿ. ಅಲ್ಲಿ ನಮ್ಮೂರಲ್ಲಿ ಯಾವುದೇ ಜಾತಿ ಸಂಘರ್ಷಣೆ ಇಲ್ಲ. ಎಲ್ಲ ಜಾತಿ ಜನರು ನಮ್ಮ ಪಕ್ಷದಲ್ಲಿ ಬರ್ತಾರೆ. ಬೇರೆ ಧರ್ಮದಲ್ಲಿ ಕೂಡ ನಾವು ಬೆರೆತು ಅನ್ಯೋನ್ಯವಾಗಿ ಮಾಡ್ತೀವಿ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ನಮ್ಮ ಸರ್ಕಾರ ಆಚರಿಸುವುದು ಮತ್ತು ನಾಡಿನಾಥ ಆಚರಿಸೋದು, ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಹೇಮರೆಡ್ಡಿ ಮಲ್ಲಮ್ಮನವರು ಒಬ್ಬರು ಶಿವಸೇನೆಯರವರು, ಬರೀ ಅವರ ಬದುಕೇ ಒಂದು ಸಂದೇಶ. ಅವರು ಯಾವ ಥರ ಮಾಡಿದ್ರು ಅನ್ನೋದು ಈಗಿನ ನವ ಮಹಿಳೆಯರು ಕಲ್ಕೋಬೇಕಾಗಿದೆ. ನಾವು ಬೆಂಗಳೂರು ಬೇರೆ ಬೇರೆ ಊರಲ್ಲಿ ಹೋಗ್ತೀವಿ, ಇವತ್ತು ಮಹಿಳೆಯರು ಹಾದಿ ತಪ್ತಾ ಇದ್ದಾರೆ, ಯುವಕರು ಹಾದಿ ತಪ್ತಾ ಇದ್ದಾರೆ. ಅವನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗೋದಲ್ಲ. ಅವನ್ನ ಮನೆಯಲ್ಲಿ, ಶಾಲೆಯಲ್ಲಿ ಶಿವಶರಣ ರಕ್ಮಾದೇವಿ ಹಾಗೂ ಹೇಮರೆಡ್ಡಿ ಮಲ್ಲ ಅವರ ಆದರ್ಶಗಳನ್ನು ಈಗಿನ ಪೀಳಿಗೆ ಕಲಿಸಲಿಲ್ಲ ಅಂದ್ರೆ ಮುಂದೆ ನಮ್ಮ ಸಮಾಜವೇ ಕುಸಿದು ಪರಿಸ್ಥಿತಿ ಬರ್ತದೆ. ದಯಮಾಡಿ ಎಲ್ಲ ಹಿರಿಯರು ಹೇಮರೆಡ್ಡಿ ಮಲ್ಲಮ್ಮ, ಆತ್ಮಾದೇವಿ ಅನೇಕ ಶಿವಶರಣರು ಆಗಿದ್ದಾರೆ. ಅವನ್ನೆಲ್ಲ ಆದರ್ಶಗಳನ್ನು ಮಕ್ಕಳಿಗೆ ಕಲಿಸ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಶಿರೂರು ಅವರಿಗೆ, ಶಿರೂರು ಗ್ರಾಮದ ಎಲ್ಲರಿಗೂ ಅಭಿನಂದಿಸಿ ಇದಕ್ಕೆ ದೊಡ್ಡ ಕಾರ್ಯಕ್ರಮ ನೆರವೇರಲಿ ಅಂತ ನಾನು ಆಶಿಸ್ತೇನೆ. ಜೈ ಕರ್ನಾಟಕ.